ಅತ್ತೆ, ಏನಮ್ಮ? ಅವನಿಗೆ ಅಮ್ಮನವ್ರ ಜವಾಬ್ದಾರಿನ ಒಪ್ಸಿ ನಾವು ಈ ಕಡೆ ಬಂದ್ಬಿಟ್ವಿ. ಅಲ್ಲಿ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ತೀರಾ? ಒಂದ್ಸಲ ಫೋನ್ ಮಾಡ್ರಿ. ಸರಿ. ಅಪ್ಪ ಫೋನ್ ಮಾಡ್ತಿದ್ದಾರೆ. ಹಲೋ ಅಪ್ಪ. ಹಾ ಶ್ರೀಕರ್. ಹಲೋ ಶ್ರೀಕರ್, ಕೇಳಿಸ್ತಿದ್ಯಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಪ್ಪ. ಅವನಿ ಏನ್ ಮಾಡ್ತಿದ್ದಾಳೆ? ಅವನಿ ಇಲ್ಲೇ ಇದ್ದಾಳೆ ಅಪ್ಪ. ಹಲೋ 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 ಶ್ರೀಕರ್. ಏಯ್ ಹಲೋ. ನಿಹಾರಿಕ ಹೇಳಿದ ಪ್ರಕಾರ ಅವನಿ ರೂಮ್ ಇದೇ ಆಗಿರ್ಬೇಕು. ಒಂದ್ಸಲ ನಂಗೆ ಕೊಡ್ರಿ. ಹಲೋ ಅವನಿ. ಅವನಿ, ಆ ಕಡೆ ಹೋಗಿ ಮಾತಾಡ್ಕೊಂಡು ಬರೋಣ ಬಾ. ಅಮ್ಮ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಬಾ. ಹಲೋ ಅಮ್ಮ, ಕೇಳಿಸ್ತಿದ್ದೀಯಾ? ತಗೋ ಅವನಿ. ಹೇಳಿ ಅತ್ತೆ. ಅಮ್ಮನವ್ರ ಹತ್ರನೇ ಇದೀರಾ ಅಲ್ವಾ? ಹೌದು ಅತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಬೆಳಗ್ಗೆ ಅಷ್ಟರಲ್ಲಿ ಬಂದ್ಬಿಡ್ತೀವಿ. ನಾವು ಹುಷಾರಾಗೇ ಇದ್ದೀವಿ.
ನೀವೇನು ಚಿಂತೆ ಮಾಡ್ಬಿಡಿ ಅತ್ತೆ. ಅಮ್ಮನವ್ರ ವಿಗ್ರಹಕ್ಕೆ ಏನೂ ಆಗದೆ ಇರೋ ಹಾಗೆ ನಾವು ನೋಡ್ಕೊಂತೀವಿ. ನಿನ್ ಮೇಲೆ ನನಗ ನಂಬಿಕೆ ಇದೆಯಮ್ಮ. ನಾನು ಬಂದಿದ್ದ ಕೆಲಸ ಆಯ್ತು. ಅವನು ಇಲ್ಲಿರೋ ನಿಜವಾದ ಅಮ್ಮನವ್ರ ವಿಗ್ರಹನ ನಿನ್ನ ಕೈಯಾರೆ ನೀನೇ ತಗೊಂಡು ಬಂದು ಕೊಡ್ತೀಯ ನನಗೆ. ಸರಿನಮ್ಮ, ಎಲ್ರೂ ಹುಷಾರಾಗಿರಿ. ಇಡ್ತೀನಿ. ಸರಿ ಅತ್ತೆ. ತಗೋ ಬಾವ, ನಡಿ ಹೋಗೋಣ. ಅಲ್ಲಿ ಎಲ್ರೂ ಜಾಗ್ರತೆಯಾಗೇ ಇದಾರಮ್ಮ. ಇನ್ನು ನೀವು ಹೋಗಿ ಮಲ್ಕೊಳ್ಳಿ. ಮಲ್ಗಲ್ಲ ಅತ್ತೆ, ಅಮ್ಮನವ್ರ ನಾಮಸ್ಮರಣೆನಲ್ಲಿ ರಾತ್ರಿ ಕಳಿತೀವಿ ಅಂತ ಹೇಳ್ದೆ ಅಲ್ವಾ? ಸರಿನಮ್ಮ. ಅಲ್ಲ ಅವರು, ಇಲ್ಲಿ ಇವರು ಅಮ್ಮನವ್ರಿಗೋಸ್ಕರ ಎಷ್ಟು ಜವಾಬ್ದಾರಿಯಿಂದ ಇದ್ದಾರಲ್ವ ರೀ. ಹೌದು ವೇದ. ಸರಿಯಾಗಿ 12 ಗಂಟೆಗೆ ಅವ್ರು ಬರ್ತಾರೆ. ಆಗ ನಮ್ಮ ರೂಮಲ್ಲಿರೋ ಅಮ್ಮನವ್ರನ್ನ ಕೊಡಬೇಕು. ಅವನಿ, ಟೀ ತಗೊಳ್ಳಿ. ನೀವು ಕೂತ್ಕೊಳ್ಳಿ ಅದಕ್ಕೆ. ನನ್ನ ಲೆಕ್ಕಾಚಾರದ ಪ್ರಕಾರ ಇಷ್ಟೊತ್ತಿಗೆ ಕಾಲರುದ್ರನಿಂದ ನಮಗೆ ಫೋನ್ ಬರಬೇಕಿತ್ತು. ಅವನೇನಾ? ಹೌದು. ಮಾತಾಡು. ಹಲೋ, ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಾವು ಅನ್ಕೊಂಡಿರೋ ಕೆಲಸ ಆಯ್ತು. ಅಮ್ಮನವ್ರ ವಿಗ್ರಹದ ಜಾಗ ಬದಲಾಯಿತು. ಸಾಧಿಸ್ಬಿಟ್ಟೆ. ಈಗಲೇ ಎಲ್ಲ ಮುಗಿಲಿಲ್ಲ. ಅಸಲಿ ವಿಗ್ರಹ ನಮ್ಮ ಕೈಗೆ ಬರಬೇಕು ಅಲ್ವಾ? ಇದು ನಡೆದ ಹಾಗೆ ಆ ಕೆಲಸ ಕೂಡ ನಡೆದು ಹೋಗುತ್ತೆ. ನೀವು ಅಲ್ಲೇ 12 ಗಂಟೆವರೆಗೂ ವೇಟ್ ಮಾಡಿ. ಆ ಸಮಯಕ್ಕೆಲ್ಲ ಫಾರಿನರ್ಸ್ ಅಲ್ಲಿಗೆ ಬಂದ್ಬಿಡ್ತಾರೆ. ಸರಿ. ನಮ್ಮ ಮನೆಯವ್ರು ಯಾರು ನಿಮ್ಮನ್ನ ಮಿಸ್ ಆಗಿ ಕೂಡ ನೋಡ್ಲಿಲ್ಲ ಅಲ್ವಾ? ನೋಡಿಲ್ಲ. ಅಮ್ಮನವ್ರನ್ನ ಹಿಡ್ಕೊಂಡಾಗ ನಿಮ್ಗೇನೂ ಆಗ್ಲಿಲ್ಲ ಅಲ್ವಾ? ನನ್ನ ತಂತ್ರಶಕ್ತಿ ಮುಂದೆ ಅಮ್ಮನವರ ಶಕ್ತಿ ದುರ್ಬಲ ಆಗೋಯ್ತು. ಗುಡ್. ಸರಿ, ನೀವು ವೇಟ್ ಮಾಡ್ತಾ ಇರಿ. ಆಗಲಿ. ಅರ್ಧ ಕೆಲಸ ಪೂರ್ತಿ ಆಗೋಯ್ತು ಕೃಷ್ಣ. ಯಾರ ಕಣ್ಣಿಗಾದ್ರೂ ಬೀಳ್ತಾನೆ ಅನ್ನೋ ಚಿಕ್ಕ ಟೆನ್ಷನ್ ಇತ್ತು. ಕೆಲಸನ ಪರ್ಫೆಕ್ಟ್ ಆಗಿ ಪೂರ್ತಿ ಮಾಡಿದ್ದಾನೆ. ಬಂಗಾರ, ನಂಗೊಂದು ಅನುಮಾನ. ಏನು? ಕಾಲರುದ್ರನ್ ಹತ್ರ ಅಂತ ಕೆಲಸ ಮಾಡಿಸಿದ್ಮೇಲೆ ಅದ್ ಏನೋ ಅವನ ಮುಖಾಂತರನೇ ವಿಗ್ರಹನ ಹೊರಗಡೆ ತರಿಸಿದ್ರೆ ಆಗ ಹೋಗೋದಲ್ವಾ? ಈ ಡ್ರಾಮಾ ಅವಶ್ಯಕತೆನೇ ಇರಲಿಲ್ಲ. ನಮ್ ಪರಿಚಯ ಆದಾಗಿಂದ ನೀನ್ ಕೇಳಿದ ಮೊಟ್ಟ ಮೊದಲನೇ ಒಳ್ಳೆ ಪ್ರಶ್ನೆ ಇದೆ ನೋಡಿ. ನೀನ್ ಹೇಳ್ದಾಗೆ ಮಾಡ್ಬೋದು ಕೃಷ್ಣ. ಹಾಗ್ ಮಾಡೋದ್ರಿಂದ ನಾಳೆ ಅವನಿ ಹೇಗ್ ಸಿಕ್ಕಾಕೋತಾಳೆ ಹೇಳು? ಅವನಿಯಿಂದ, ಅವನಿ ಕೈಯಿಂದ, ಅವನಿ ಮೂಲಕ ವಿಗ್ರಹ ಹೊರಗಡೆ ಹೋಗ್ಬೇಕು. ಆಮೇಲೆ ಒಂದೊಳ್ಳೆ ಟೈಮ್ ನೋಡಿ ಅವನಿಯಿಂದನೇ ಈ ವಿಗ್ರಹ ಹೋಗಿರೋದು ಅಂತ ಹೊಸ ಡ್ರಾಮಾಕ್ಕೆ ತೆರೆ ಹಾಕ್ತೀನಿ. ಎಲ್ಲೆಲ್ಲಿ ಏನ್ ಸೆಟ್ ಮಾಡ್ಬೇಕೋ ಎಲ್ಲ ಸೆಟ್ ಮಾಡಿದ್ಯಾ. ನೀನಂತೂ ಸೂಪರ್ ಬಂಗಾರ. ನಿನ್ನ ಹತ್ರ ನಾನು ತುಂಬಾ ಕಲ್ತ್ಕೋಬೇಕು. ಥ್ಯಾಂಕ್ಸ್. ಮನೇಲಿರೋದು ಡೂಪ್ಲಿಕೇಟ್ ವಿಗ್ರಹ ಅಂತ ಗೊತ್ತಾಗೋ ಮೊದಲು ನಾವು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ಬಂಗಾರ, ಇನ್ನೊಂದು ಅನುಮಾನ. ಕೇಳು. ನಿನ್ ಸಂದೇಹಗಳಿಗೆ ಸರಿಯಾದ ಉತ್ತರನ ನಾನ್ ಕೊಡ್ತೀನಿ. ವಿಗ್ರಹನ ಕಳ್ತನ ಮಾಡೋರಿಗೆ ಪ್ರಾಣಾಪಾಯ ಇದೆ ಅಂತ ಹೇಳಿ ಜಂಗಮದೇವ ಹೇಳ್ದ್ನಲ್ವಾ? ಹೌದು. ಮತ್ ಇವಾಗ ಯಾರು ಸಾಯ್ತಾರೆ? ಆದ್ರೆ ಅವನಿ, ಇಲ್ಲ ಅಂದ್ರೆ ಕಾಲರುದ್ರ, ಯಾರೋ ಒಬ್ರು ಸಾಯ್ತಾರೆ. ಅದು ನಮಗ್ ಸಂಬಂಧ ಇಲ್ದಿರೋ ವಿಷಯ. ನಮ್ ಡೀಲ್ ಪ್ರಕಾರ ಆ ವಿಗ್ರಹನ ಡೇವಿಡ್ ಗೊಪ್ಸಿ 50 ಕೋಟಿನ ತಗೊಳ್ಬೇಕು. ದಟ್ಸ್ ಅವರ್ ಟಾರ್ಗೆಟ್. ಹಾಗಾದ್ರೆ ವಿನಾಶ ಶುರು ಆಯ್ತು ಅಂತ ಆಯ್ತು. ರಾತ್ರಿ 12 ಗಂಟೆಗೆ ನಿಜವಾದ ಸಿನಿಮಾ ಇರುತ್ತೆ.
ಬಾವಾ ಸರಿಯಾಗಿ 12 ಗಂಟೆ ಆಯ್ತು, ಅವ್ರು ಬಂದಿರ್ತಾರೆ. ಬಾಸ್, ಕಾಲರುದ್ರ. ಅವನಿಗೆ ನಾವು ಹೇಳಿರೋ ಟೈಮ್ ಬಂದಿದೆ. ಇನ್ನು ನೀವು ಹೋಗಿ ವಿಗ್ರಹನ ತಗೊಂಡು ಬನ್ನಿ. ನಾವು ಹೊರಗಡೆನೆ ವೆಯ್ಟ್ ಮಾಡ್ತಾ ಇರ್ತೀವಿ. ಸರಿ. ಅವರೇ ಬಂದಿದ್ದಾರೆ ಅನ್ಸತ್ತೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ನನ್ನ ಅಮ್ಮನವ್ರಿಗೆ ಹಾನಿ ಮಾಡೋದಕ್ಕೆ ಬಂದಿದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಿನ್ನಂಥ ದುಷ್ಟರಿಂದ ನನ್ನ ಅಮ್ಮನವ್ರನ್ನ ನಾನು ಹೇಗಾದ್ರೂ ಕಾಪಾಡ್ಕೋತೀನಿ. ಆವತ್ತು ನನ್ನ ಯಾಗನ ಭಂಗ ಮಾಡಿದೆ. ಇವತ್ತು ನೀನಾಗಿ ನೀನೇ ಅಮ್ನೋರ್ನ ನನ್ನ ಕೈಗೆ ಒಪ್ಪಿಸ್ತಾ ಇದ್ದೀಯಾ? ಹೊರಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ. ಬೇಗ ಹೋಗಿ ವಿಗ್ರಹ ತಗೊಂಡ್ ಬಾ. ಸಮಯ ಇಲ್ಲ, ಬೇಗ ತೆಗೆದುಕೊಂಡು ಬಾ. ನೀವು ಹೊರಗಡೆ ಕಾಯ್ತಾ ಇರಿ, ನಾನು ತಗೊಂಡು ಬರ್ತೀನಿ. ಆಗಲಿ. ಅವನೇ, ಇನ್ನೊಂದ್ಸಲ ಯೋಚನೆ ಮಾಡು. ನಾನು ಕೊಡ್ತಾ ಇರೋದು ಡೂಪ್ಲಿಕೇಟ್ ವಿಗ್ರಹ ಅಲ್ವಾ ಬಾವಾ? ಯಾಕೆ ಭಯ ಪಡ್ತೀಯಾ? ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ನಾನು ಈಗಲೇ ಬರ್ತೀನಿ.
ಬಾವಾ ಇದನ್ನ ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ನಾನು ಬರ್ತೀನಿ. ಬೇಡ ಬಾವಾ, ನೀವು ಒಳಗಡೆನೇ ಇರಿ. ನಾನು ವಿಗ್ರಹ ಬದಲಾಯಿಸಿರೋ ವಿಚಾರ ಗೊತ್ತಿಲ್ಲದೆ ಅಸಲಿ ವಿಗ್ರಹನ ತಗೊಂಡು ಬರ್ತಾ ಇದ್ದಾಳೆ. ನನ್ ಪ್ರಾಣ ಬೇಕಿದ್ರು ಬಿಡ್ತೀನಿ, ಅಮ್ಮನವ್ರನ್ನ ಕೊಡಲ್ಲ. ಯಾವುದೋ ಅಪಶಕುನದ ಹಾಗೆ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆ ನಡೀತಿದ್ದೀರಿ? ಸಡನ್ ಆಗಿ ಗಾಳಿ ಬೀಸ್ತಲ್ಲ, ಅದಕ್ಕೆ ಇರಬೇಕು. ನನ್ನ ಮನ್ಸಿಗೆ ಮಾತ್ರ ಹಾಗೆ ಅನ್ನಿಸ್ತಿಲ್ಲ ರೀ. ಯಾವುದೋ ಅಪಶಕುನ ಅನ್ನಿಸ್ತಿದೆ. ಏನು ಆಗಲ್ಲ, ನೀನ್ ಭಯ ಪಡ್ಬೇಡ. ನೀವು ಕೇಳ್ದ ಹಾಗೆ ವಿಗ್ರಹನ ತಗೊಂಡ್ ಬಂದು ನಿಮಗೆ ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಸೌಮ್ಯ? ಡೋಂಟ್ ವರಿ ಅವನಿ, ಬೆಳಿಗ್ಗೆಗೆಲ್ಲ ನಿಮ್ಮ ಸೌಮ್ಯ ನಿಮ್ಮ ಅಕ್ಕನ ಮನೆ ಮುಂದೆ ಇರ್ತಾಳೆ. ಓಕೆ? ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ? ನಮ್ಮ ಕೆಲಸ ಆಯ್ತು. ಇನ್ನು ನಮಗೆ ಮಗು ಅವಶ್ಯಕತೆ ಇಲ್ಲ, ಡೌಟ್ ಪಡಬೇಕಾಗಿರೋ ಅಗತ್ಯ ಕೂಡ ಇಲ್ಲ. ಓಕೆ? ಬೈ ದ ವೇ, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್ ಅವನಿ. ಗೈಸ್, ಲೆಟ್ಸ್ ಮೂವ್. ನಡೀರಿ. ನಾನು ತಗೊಂಡು ಬಂದಿದ್ದು ಡೂಪ್ಲಿಕೇಟ್ ವಿಗ್ರಹ ಅಲ್ವಾ? ಮತ್ತೆ ಯಾಕೆ ನನ್ನ ಹೃದಯ ಭಾರ ಆದಂಗೆ ಅನ್ನಿಸ್ತಾ ಇದೆ?